ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆ ರೂಪಿಸಿರುವಂತಹ ಮೈಂಡ್ ನೋಟ್ ಆಪ್ ಬಳಕೆ ಹೆಚ್ಚಳವಾಗಿದೆ. ಸ್ವಯಂ ಮೌಲ್ಯಮಾಪನದ ಮೂಲಕ ಮಾನಸಿಕ ಆರೋಗ್ಯ ಸಮಸ್ಯೆಗಳನ್ನು ಗುರುತಿಸಿ ಸಮಯಕ್ಕೆ ತಕ್ಕ ಚಿಕಿತ್ಸೆಗೆ ಮುಂದಾಗುವಂತೆ ಪ್ರೇರೇಪಿಸುವಂತಹ ಈ ಆಪ್ ಕನ್ನಡದಲ್ಲೂ ಕೂಡ ಲಭ್ಯವಿರೋದ್ರಿಂದ ಜನಪ್ರಿಯವಾಗಿದೆ. ನಿಮ್ಹಾನ್ಸ್ ಮೊದಲಿಗೆ ಪುಷ್ ದಿ ಆಪ್ ಮೂಲಕ ಖಿನ್ನತೆ ಸಮಸ್ಯೆಗಳನ್ನು ಗುರುತಿಸುವ ಪ್ರಯತ್ನವನ್ನ ಮಾಡಿತ್ತು. ಆದರೆ ಹೊಸ ಆಪ್ ಭಿನ್ನವಾಗಿ ಬಳಕೆದಾರರ ಮನೆಯಲ್ಲೇ ಸ್ವಯಂ ಮೌಲ್ಯಮಾಪನವನ್ನ ನಡೆಸಿ ಅವರಿಗೆ ತಕ್ಷಣದ ಮಾರ್ಗದರ್ಶನ ನೀಡುವಂತೆ ರೂಪಿಸಲಾಗಿದೆ. ಆತಂಕ, ಖಿನ್ನತೆ, ಒಂಟಿತನ ಮತ್ತು ನಿರಂತರ ಉದ್ವೇಗ ಸಮಸ್ಯೆಗಳನ್ನು ಎದುರಿಸುವವರಿಗೆ ಇದು ಸಹಾಯವಾಗಲಿದೆ. ಮೈಂಡ್ ನೋಟ್ ಆಪ್ ಐಐಐಟಿ ಬೆಂಗಳೂರು ಮತ್ತು ಮೈಕ್ರೋಸಾಫ್ಟ್ ಇಂಡಿಯಾ ಸಹಯೋಗದಲ್ಲಿ ನಿಮ್ಹಾನ್ಸ್ ಮೆಂಟಲ್ ಹೆಲ್ತ್ ಸಂತೆ ಕಾರ್ಯಕ್ರಮದಲ್ಲಿ ಬಿಡುಗಡೆ ಮಾಡಿತ್ತು. ಬಳಿಕೆ ಸಂಪೂರ್ಣ ಉಚಿತವಾಗಿದ್ದು 1 ವರ್ಷದೊಳಗೆ 2.50 ಲಕ್ಷ ಡೌನ್ಲೋಡ್ ಮತ್ತು 50,000 ಕನ್ನಡಿಗರು ಕ್ರಿಯಾಶೀಲ ಬಳಕೆದಾರರಾಗಿ ನೋಂದಾಯಿಸಿದ್ದಾರೆ. ಇದರಲ್ಲಿ 18 ರಿಂದ 35 ವರ್ಷ ವಯಸ್ಸಿನ ಯುವಕರು ಹೆಚ್ಚು ಬಳಕೆ ಮಾಡುತ್ತಿದ್ದಾರೆ ಅಂತ ನಿಮ್ಹಾನ್ಸ್ ತಿಳಿಸಿದೆ. ಆಪ್ ಬಳಕೆದಾರರ ಆತಂಕ ಮತ್ತು ಖಿನ್ನತೆಯ ಸಮಸ್ಯೆಗಳನ್ನು ಗುರುತಿಸೋಕೆ ಪ್ರಮಾಣೀಕೃತ ಸ್ವಯಂ ಶ್ರೇಣಿಯ ಪ್ರಶ್ನಾವಳಿ ಮತ್ತು ಸಚಿತ್ರ ಕಥೆಗಳನ್ನು ಬಳಸಿ ಮಾರ್ಗದರ್ಶನವನ್ನ ನೀಡುತ್ತೆ. ಬಳಕೆದಾರರು ತಮ್ಮ ಮನಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳಿ ಸೂಕ್ತ ಕ್ರಮ ಕೈಗೊಳ್ಳೋಕೆ ಸಹಾಯವಾಗುತ್ತೆ. ಸ್ವಸಹಾಯ ವಿಭಾಗದಲ್ಲಿ ಚಿಂತೆ ಕಡಿಮೆ ಮಾಡೋಕೆ, ಮನಸ್ಸನ್ನ ಶಾಂತಿಗೊಳಿಸೋಕೆ ಮತ್ತು ಕೋಪ ಅಥವಾ ಉದ್ವೇಗ ನಿಯಂತ್ರಣ ಚಟುವಟಿಕೆಗಳು ಒದಗಿಸಲಾಗಿದೆ. ಇನ್ನು ತುರ್ತು ಪರಿಸ್ಥಿತಿಗೆ ಸಹಾಯಕ್ಕಾಗಿ ಟೆಲಿಮನಸ್ ಸೇರಿದಂತೆ ತುರ್ತು ಬೆಂಬಲ ಸಂಪರ್ಕ ಸಂಖ್ಯೆಗಳ ಡೈರೆಕ್ಟರಿ ಕೂಡ ಲಭ್ಯವಿದೆ. ಇನ್ನು ಬಳಕೆದಾರರು ಪಠ್ಯ ಅಥವಾ ಆಡಿಯೋ ಮೂಲಕ ವೈದ್ಯರನ್ನ ಸಂಪರ್ಕಿಸಬಹುದು. ಭವಿಷ್ಯದಲ್ಲಿ ಈ ಆಪ್ನಲ್ಲಿ ಕೃತಕ ಬುದ್ಧಿಮತ್ತೆ ಅಳವಡಿಸುವಂತೆ ಕೋರಿ ಮೌಲ್ಯಮಾಪನದ ನಿಖರತೆ ಮತ್ತು ಕಾರ್ಯಕ್ಷಮತೆಯನ್ನ ಹೆಚ್ಚಿಸಲಾಗುತ್ತೆ ಅಂತ ನಿಮ್ಹಾನ್ಸ್ ತಿಳಿಸಿದೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.